ಕಿನ್ನೂರಿ ನುಡಿಸೋಣ ಜನಿ ಚಂದವೋ ಜನಿ ಚಂದವೋ ಕಿನ್ನೂರಿ ನುಡಿಸೋಣ ಬೆರಳಿನಂದ ಚಂದವೋ ಕಿನ್ನೂರಿ ನುಡಿಸೋಣ ಬೆರಳಿನಂದ ಚಂದವ ಕಂಡೋ ಚುಕ್ಕಿ ನುಗ್ರಕ್ಕೆ ನಾರಿ ಮನ ಸೋತಾಳೋ ಬೆಳ್ಳಿ ನುಗ್ರಕ್ಕೆ ನಾರಿ ಮನ ಸೋತಾಳೋ ಬೆಳ್ಳಿ ನುಗ್ರಕ್ಕೆ ನಾರಿ ಮನ ಸೋತಾಳೋ ಬೆಳ್ಳಿ ನುಗ್ರಕ್ಕೆ ನಾರಿ ಮನ ಸೋತಳು ಎಲ್ಲೋ ಜೋಗಪ್ಪ ನಿನ್ನ ಅರಮಾನೆ ಎಲ್ಲೋ ಜೋಗಪ್ಪ ನಿನ್ನ ತಳಮಾನೆ ಎಲ್ಲೋ ಜೋಗಪ್ಪ ನಿನ್ನ ಅರಮಾನೆ ಎಲ್ಲೋ ಜೋಗಪ್ಪ ನಿನ್ನ ತಳಮಾನೆ ಎಲ್ಲೋ ಜೋಗಪ್ಪ ನಿನ್ನ ಅರಮಾನೆ ಅಂತರ್ಗಟ್ಟ ಪಂತರ್ಗಟ್ಟ ಅಲ್ಲಿ ಗರ್ವತ್ವಗಟ್ಟ ಜೋಗಯ್ಯೋ ಜೋಗಿ 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 ಅಂತರ್ಗಟ್ಟ ಪಂತರ್ಗಟ್ಟ ಅಲ್ಲಿ ಗರ್ವತ್ವಗಟ್ಟ ಅಂತರ್ಗಟ್ಟ ಪಂತರ್ಗಟ್ಟ ಅಲ್ಲಿ ಗರ್ವತ್ವಗಟ್ಟ ಅಲ್ಲಾದೆ ಕಾಣೆ ನನ್ನ ಅರಮಾನೆ ಅಲ್ಲಾದೆ ಕಾಣೆ ನನ್ನ ಅರಮಾನೆ ಅಲ್ಲಾದೆ ಕಾಣೆ ನನ್ನ ಅರಮಾನೆ ಅಲ್ಲಾದೆ ಕಾಣೆ ನನ್ನ ಅರಮಾನೆ ಎಲ್ಲೋ ಜೋಗಪ್ಪ ನಿನ್ನ ಅರಮಾನೆ ಎಲ್ಲೋ ಜೋಗಪ್ಪ ನಿನ್ನ ತಳಮಾನೆ ಎಲ್ಲೋ ಜೋಗಪ್ಪ ನಿನ್ನ ಅರಮಾನೆ ಎಲ್ಲೋ ಜೋಗಪ್ಪ ನಿನ್ನ ತಳಮಾನೆ ಎಲ್ಲೋ ಜೋಗಪ್ಪ ನಿನ್ನ ಅರಮಾನೆ ಆರುವರ ಕೇರಿಯ ಕರೆ ಪಸಲ ನಾರಿ ನಾರಿ ಎಲ್ಲ ನಾರೇ ಆರುವರ ಕೇರಿಯ ಕರೆ ಪಸಲ ಮೇಲೆ ಆರುವರ ಕೇರಿಯ ಕರೆ ಪಸಲ ಮೇಲೆ ಕೋಲಕ್ಕೆ ನೂರಿಯ ನುಡಿಸೋನೆ ಕೋಲಕ್ಕೆ ನೂರಿಯ ನುಡಿಸೋನೆ ಹೂವಾಗಿ ಬಾರೋ ತುರುವಿಗೆ ಹೂವಾಗಿ ಬಾರೋ ತುರುವಿಗೆ ಎಲ್ಲೋ ಜೋಗಪ್ಪ ನಿನ್ನ ಅರಮಾನೆ ಎಲ್ಲೋ ಜೋಗಪ್ಪ ನಿನ್ನ ತಳಮಾನೆ ಎಲ್ಲೋ ಜೋಗಪ್ಪ ನಿನ್ನ ಅರಮಾನೆ ಎಲ್ಲೋ ಜೋಗಪ್ಪ ನಿನ್ನ ತಳಮಾನೆ ಎಲ್ಲೋ ಜೋಗಪ್ಪ ನಿನ್ನ ಅರಮಾನೆ
ನಿನ್ನ ತಳಮಾನೆ ಎಲ್ಲೋ ಜೋಗಪ್ಪ ನಿನ್ನ ಅರಮಾನೆ. ಧನ್ಯವಾದ ನಮ್ಮ ಸುಂದರವಾದ ಚಪ್ಪಾಳೆಗೆ. ನೋಡಿ ಇವೆಲ್ಲ ಕೋಲಾಟದ ಪದ ಕಣ್ರಿ, ಕೋಲಾಟದ ಪದ ಇದು. ಎಲ್ಲೋ ಜೋಗಪ್ಪ ನಿನ್ನ ಅರಮಾನೆ ಅಂದ್ರೆ ಎಲ್ಲೋ ಜೋಗಪ್ಪ ನಿನ್ನ ಅರಮಾನೆ, ಎಲ್ಲೋ ಜೋಗಪ್ಪ ನಿನ್ನ ತಳಮಾನೆ ಅಂತ ಕೋಲಾಟದ ಪದ ಆಡು. ಎಲ್ಲ ಹಳ್ಳಿ ಸಂಸ್ಕೃತಿ ಇವೆಲ್ಲ. ನಾವು ಕೀಬೋರ್ಡು ತಬಲಾ ಇಟ್ಕೊಂಡು ಆಡು ಶುರು ಮಾಡ್ಬಿಟ್ಟಿವಿ ಕಾಸು ಮಾಡ್ಕೊಳಕ. ಯಾಕೆ ಗೊತ್ತಾ, ನೀವೆಲ್ಲ ಬಿಟ್ಬಿಟ್ರಲ್ಲ, ಅದಕ್ಕೆ ಎಲ್ಲ ಬಿಟ್ಬಿಟ್ರು. ಮದುವೆ ಮಾಡ್ಬೇಕಾದ್ರೆ 32 ಶಾಸ್ತ್ರ 32 ಸೋಬಾನೆ ಪದ ಆಡುರಂತೆ ಮೊದ್ಲು. ಈಗ ಯಾವ ಶಾಸ್ತ್ರನೂ ಇಲ್ಲ. ದೇವ್ರು ತರ್ಬೇಕು ಭಾವ ಅಂತ ಹೆಣ್ಣೋರವನ್ ಕೂದ್ರೆ ಮೇಕಪ್ ಮಾಡಿಸ್ಕೊಂಡು ನಿಂತವಳೆ, ಬಿಡುವುದೇ ಇಲ್ಲ. ದ್ರೌಪದಿ ಹಂಗೆ ತಲೆ ಬಿಚ್ಕೊಂಡು ನಿಂತ್ಬಿಟ್ಟವಳೆ. ನಾ ಮೇಕಪ್ ಮಾಡಿಸ್ಕೋಬೇಕು, ನೀವೇ ಹೋಗ್ತಾರಾಗಿದ್ದೇವ್ರ ಅಂತ. ಯಾವ ಮಟ್ಟಿಗಾಗೋದು ಗೊತ್ತಾ, ಶಾಸ್ತ್ರ ಇಲ್ಲ ಸಂಪ್ರದಾಯ ಇಲ್ಲ ಅಂತ. ಇವೆಲ್ಲ ಯಾಕೆ? ದೇವ್ರು ತರಬೇಕು. ನೋಡಿ ಎಷ್ಟು ಚಂದ ದೇವ್ರು ತರೋದು. ಮನೇಲಿ ಮಕ್ಳು ಮದುವೆ ಮಾಡಬೇಕಾದ್ರೆ ಸಾಯಂಕಾಲ ವೀರಗಾಸೆ ಕಡಿಸಿ ಪಂಜನ ಬೆಳಕಲ್ಲಿ ನಡಮಡಿ ಮೇಲೆ ಹೊಸಕಡೆಗೆ ನೀರು ತುಂಬಿ ಒಂಬಾಳೆ ಇಟ್ಟು ನಮ್ಮನ ದೇವ್ರು ಮಂಚಮ್ಮ, ನಮ್ಮ ದೇವ್ರು ಮಾದೇಶ್ವರ, ನಮ್ಮನೆ ದೇವ್ರು ಭೈರವ ಅಂತ ರಾತ್ರಿ ಒತ್ತಿಗೆ ಬಂದು ಮನೆಗೆ ಇಟ್ಟರೆ ಆಹಾ ದೇವರೇ ಬಂದು ಕೂತ್ಕೊಂಡಂಗೆ. ಈಗ ಪುಡ್ಸತ್ತೆ ಇಲ್ಲ ಕಣ್ರಿ, ಅವೆಲ್ಲ ಮಾಡೋಕೆ ಇಷ್ಟ ಇಲ್ಲ ನಮಗೆ. ಬೇಕು ಅವೆಲ್ಲ ಭಾವನಾತ್ಮಕವಾದ ಕ್ರಿಯೆಗಳು, ಹೌದಲ್ವಾ? ನಮ್ಮ ಮಕ್ಕಳ ಮದುವೆಗೆ ನಮ್ಮನೆ ದೇವ್ರು ಬಂತಲ್ಲ, ಇನ್ನು ಸುಸೂತ್ರವಾಗಿ ನಡೆಯುತ್ತೆ ಅನ್ನೋ ಭಾವನೆ. ಅದಕ್ಕೆ ದಯಮಾಡಿ ಪದಗಳು ಉಳೀಲಿ. ಈಗಲೂ ಕೆಲವು ಹಳ್ಳಿಗಳಲ್ಲಿ ಸೋಬಾನೆ ಪದ ಆಡೋರು ವಯಸ್ಸಾದವ್ರು ಅವರೇ. ತಲೆ ನಡುಗ್ತದೆ ಪಾಪ, ತಲೆ ಬೆಳಗಾಗೋಗದೆ, ಕೈ ಕರ್ಕೊಬಂದು ಕುಣಿಸೋದೆ ಸುಮಾರಾಗಿ ಆಡ್ತಾರೆ. ಅವ್ರು 4 ಜನ ಅವರೇ. ಅತಿ ಸಿಗಾಕ ಮೂಗು ಮನಿಕೊಂಡ್ರೆ ಅವ್ರೂ ಯಾವ ಸೋಬಾನೆ ಪದವೂ ಇಲ್ಲ, ಜೋಳ ಬೀಸು ಪದವೂ ಇಲ್ಲ. ಹಸ್ವ ಮುಗ್ದೋಯ್ತು ಪದ ಇಲ್ವಲ್ಲ. ರಾಗಿ ಕಲೆ ಇಲ್ವಲ್ಲವ, ಒಳಕಲ್ಲ ಕಾಂಕ್ರೀಟ್ ಹಾಕಿ ಮುಚ್ಚಿಬಿಟ್ರು, ರಾಗಿ ಕಲ್ಲ ಸಂದಿಗೆ ಹಚ್ಬಿಟ್ರು, ಒನಕೆ ತಗೋ ಹೊಲ್ಗೆ ಕೊಟ್ಬಿಟ್ರು. ಎಲ್ಲ ಹೊಸ ಥರ ಶೂ ತಗೊಂಡು ವಾಕಿಂಗ್ ಮಾಡೋದು ಶುರುವಾಗವ್ರಿಗೆ. ವಾಕಿಂಗ್ ಉರ್ಸುತ್ತ ದಮ್ಮನೆ 6 ರೌಂಡ್ ಬರೋದು. ವಾಕಿಂಗು 6 ತಿಂಗಳಿಂದ ಒಯ್ತಾವ್ರೆ. 600 ಗ್ರಾಮು ಕಮ್ಮಿ ಆಗಿಲ್ಲ ಒಬ್ಬರು. ಎಲ್ಲಿ ಸಣ್ಣ ಆದರು ಚೆನ್ನಾಗಿ ನಡ್ಕೊ ಬರ್ತಾರೆ. ಹೊಟ್ಟೆ ಹಸ್ಬಿಡ್ತದೆ, ಕುಂತ್ಕೊಂಡು ಒಂದು ಬಕೆಟ್ ಬಾತ್ ತಿಂದ್ರೆ ಇನ್ನೂ ದಪ್ಪ ಆಯ್ತಾ ಕುಂತವ್ರಿ. ಅಷ್ಟು ಸುಲಭನೇನ್ರಿ ಮೈ ಕರಗಿಸೋದು? ಅಷ್ಟು ಸುಲಭ? ಯಾರೋ 130 kg ಇದ್ರು ಒಯ್ತಿದ್ರಂತೆ ಬಾರೆ ಮೇಲೆ. ದಿನ ಒಯ್ತಿದ್ದವ್ರು ವಾಕಿಂಗ್ಗೆ 20 ನಿಲ್ಲಿಸ್ಬಿಟ್ಟವ್ರೆ. ಇದ್ಯಾಕೆ ವಾಕಿಂಗ್ ನಿಲ್ಲಿಸ್ಬಿಟ್ರಲ್ಲ ಅಂತ ಯಾರೋ ಕೇಳಿದ್ರಂತೆ. ಯಾಕಕ್ಕ ವಾಕಿಂಗ್ ನಿಲ್ಲಿಸ್ಬಿಟ್ರಿ ಅಂತ. ಇತ್ತಿಂದ ಬೆಳಗಿನ ಜಾವ 4 ಗಂಟೆಲಿ ಒಯ್ತಿದ್ರಂತೆ ಕಬಳಿ ಕಡಿಕ. ಅವನ ಯಾರೋ ಹತ್ತಿನ ಬಂದು ಹಾಕೋ ಚಿರತೆ ಬತ್ತಾವೆ 2 ಅಂದ್ಬಿಟ್ಟವ್ರೆ. ಅಲ್ಲಿ ಬಿದ್ದವರು ಡ್ರಮ್ ಉಳ್ಕೊ ಬಂದ್ಬಿಟ್ಟವ್ರು ಹೊರಗಂಟ. ಈಗ ವಾಕಿಂಗು ಇಲ್ಲ, ಜಾಕಿಂಗು ಇಲ್ಲ, ತೆಪ್ಪಗವ್ರ ಮಲ್ಲಿ ಹುಡಿ. ಅದಕ್ಕೆ ಬರೀ ದಪ್ಪ ಸಣ್ಣ ಚಿಂತೆ ಯಾಕ್ರಿ? ಒಳ್ಳೆ ಮನ್ಸು ಇಟ್ಕೋಬೇಕು ಅನ್ನೋ ಆಲೋಚನೆ ಬೇಕು ನಮಗೆ. ದೇಹ ಚೆನ್ನಾಗಿ ಇಟ್ಕೋಬಿಟ್ಟು ನೋಡೋಕೆ ಚೆನ್ನಾಗಿವಿ, ಒಳ್ಳೆ ಬಟ್ಟೆ ಹಾಕ್ತೀವಿ, ಮೈ ತುಂಬ ಆಭರಣ ಹಾಕ್ತೀವಿ. ಇದು ಹೊರ ಪ್ರಪಂಚ ಮೆಚ್ಚಿಸ್ದಂಗೆ. ಒಳ ಪ್ರಪಂಚ ಒಂದದೇ, ಶನಿದೇವರೇ ಮೆಚ್ಚುತ್ತಾನೆ ಅದನ್ನ. ನಾನು ಸರಿಯಾಗಿದ್ರೆ, 4 ಜನ ತೊಂದರೆ ಕೊಡದೆ ಹೋದ್ರೆ, ಒಂದು ಒಳ್ಳೆ ಕಾರ್ಯಕ್ರಮ ಕಲ್ಲಾಕೋ ಕೆಲಸ ಮಾಡದೆ ಹೋದ್ರೆ ಸುಮ್ಮನೆ ಆಯ್ತಾ? ನೋಡಿ ಎಷ್ಟು ಚೆನ್ನಾಗಿ ಕೂತ್ಕೊಂಡು ಹೆಂಗೆ ಮಕ್ಕಳಿಗೆ ಕೇಳ್ದಂಗೆ ಕೇಳ್ತಾ ಇದ್ದೀರಿ. ಎಲ್ಲರೂ ಹಿಂಗೆ ಕೇಳಾರ? ಅಯ್ಯೋ ಗೊತ್ತಿಲ್ಲ ನಿಮಗೆ. 5 ಲಕ್ಷ ರೂಪಾಯಿ ಪ್ರೋಗ್ರಾಮ್, 50 ರೂಪಾಯಿ ಸಿಲ್ವರ್ ಕಪ್ ಹಾಕಿ ಹಾಳು ಮಾಡಾಕ್ ಬಿಡ್ತಾರೆ ಪುಣ್ಯಾತ್ಮರು. 50 ರೂಪಾಯಿನ ಓಟಿ ಹಾಕೊಂಬಂದು ಅವತಾರ ಆಡೋದು, ಹಂಗಾಡು ಹಿಂಗಾಡು ಅನ್ನೋದು. ಚೆನ್ನಾಗಿ ಊರೆಲ್ಲ ಜಾತ್ರೆ ಮಾಡ್ತಾವ್ರೆ. ಬೆಂಕಿ ಕಡ್ಡಿ ಹಾಕಿ ಗೀರ್ಬಿಟ್ಟು ಹಸ್ಬಿಟ್ಟು ಹೊಂಟೋಗು, ಫಿಟ್ಟಿಂಗ್ ಇಟ್ಬಿಟ್ಟು ಹೊಂಟೋಗ್ಬೋದು. ಇಡೀ ಜಾತ್ರೆನೇ ಹಾಳು ಮಾಡ್ಬಿಡೋದು. ತಡಿ, ಊರೆಲ್ಲ ನೆಮ್ಮದಿಯಾಗವ್ರೆ, ನಾನು ಯಾಕೆ ಕೆಲಸ ಮಾಡಬೇಕು ಅನ್ನೋದಿಲ್ಲ ಕಣ್ರಿ. ಕೆಲವರು ಚೆನ್ನಾಗಿ ನಡೀತಾವೆ ಬರ್ತಾರೆ ಹಾಳು ಮಾಡೋಕೆ. ಏನೋ ಸದ್ಯ ಗುಂಗೂರು ಮೇಳನಲ್ಲಿ ಒಳ್ಳೆ ಸಂಸ್ಕೃತಿ, ಒಳ್ಳೆ ಸದಾಚಾರ, ಪ್ರೀತಿನ ಕೂತಿರಿ. ನಿಮ್ಮೆಲ್ಲರೂ ದೊಡ್ಡ ಮನ್ಸ್ಕು ನಮಸ್ಕಾರ. ಮೊದಲು ಪದಾಡೋಕೆ ನೀವು ಕಾಸು ಕೊಟ್ರೆ ನಾನಲ್ದರೆ ಯಾರು ಬರ್ತಾರೆ ಕಣಪ್ಪ. ನಾನೇ ಬರ್ಬೇಕಾ? ಯಾರಾದ್ರೂ ಬರ್ತಾರೆ. ನಮಗಿಂತ ಮೀರ್ಸದ ಕಲಾವಿದರು ಭಾಳ ಜನ ಅವ್ರು. ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಎಷ್ಟು ಕಲಾವಿದರು ಅವ್ರೆ, ಮಂಡ್ಯದಲ್ಲಿ ಎಷ್ಟು ಕಲಾವಿದರು ಅವ್ರೆ, ಹಾಸನದಲ್ಲಿ ಎಷ್ಟು ಕರ್ನಾಟಕ ತುಂಬ ಕಲಾವಿದರು ಕೊರತೆ ಅಂದ್ರಿ ಅದೇ. ಆದರೆ ಯಾವುದೇ ಕಲಾವಿದ ಬರಲಿ, ಆ ಊರಿಗೆ ಇನ್ನೊಂದ್ಸಲ ಹೋಗ್ಬೇಕು ಅನ್ನುವಂಗೆ ನಡ್ಕೋಬೇಕಲ್ರಿ. ನೀವು ಕೊಡೋದು ದುಡ್ತಿರೋಗ್ಬಿಡ್ತದೆ, ನೀವು ಹಾಕಿರೋ ಅನ್ನ ಅರಗೋಯ್ತದೆ, ನಾಳೆ ಬೆಳಗ್ಗೆ ಮತ್ತೆ ಊಟ ಮಾಡ್ಬೇಕು ನಾನು. ನೀವು ಕೊಟ್ಟು ಪ್ರೀತಿ ಎಲ್ಲಿ ಹೋಗ್ತದೆ? ಮತ್ತೆಲ್ಲರ ಕಬಳಿ ಕಡೆ ಬಂದಾಗ ಇಲ್ಲೊಂದು ಊರಿಗೆ ಬಂದಿದೆ ಕಣಯ್ಯೋ, ಎಂಥ ಗ್ರಾಮ ಗೊತ್ತಾ, ಹೇಳುವಂಗಿರ್ಬೇಕು ಕಣಯ್ಯ. ಇದೋ ಯಾವ ಊರಿಗೆ ಒಪ್ಕೊಂಡಿದ್ದಿ ಪ್ರೋಗ್ರಾಮ ಅಂತ ಕೇಳ್ತೀವಿ ಕಲಾವಿದ್ರ. ಆ ಊರು ಒಂದೇಟ್ಗೆ ಹುಷಾರು ಕಣಪ್ಪು, ಹುಸಿ ಕ್ವಾಟ್ಲೆ ಕೊಟ್ಟಾರಪ್ಪ, ಜೋಪಾನ ಅಂತಾರೆ ಭಾಳ ಜನ. ಯಾಕೆ ಗೊತ್ತಾ? ಒಬ್ಬ
ಇಬ್ರು ಮಾಡೋ ಕೆಟ್ಟ ಕೆಲ್ಸಕ್ಕೆ ಊರಿಗೆ ಕೆಟ್ಟ ಹೆಸರು ತಂದ್ಬಿಡ್ತಾರೆ ಕೆಲವರು. ಅಂತವ್ರನ್ನ ಹತೋಟಿಲಿ ಇಡ್ಬೇಕು ತಾವೆಲ್ಲ. ಏಯ್ ಕೂತ್ಕೊಳ್ಳೋ ಸೈಡ್ಗೆ, ಹೊಡಿದೇನ್ ಬೇಡ, ಬಡಿದ್ ಬೇಡ, ಬಾಪಲ್ಲಿ ಕೂತ್ಕೋ, ಮರದಿ ಕಳಿಬೇಡ, ಬಾರೋ. ಒಂದ್ ಹಳ್ಳಿ ಕಾರ್ಯಕ್ರಮಕ್ಕೆ ಹೋಗಿ ಅನ್ಕೊಂಡ್ರಿ, ಏನ್ ಪಂಚೆ ಕಳ್ಕೊಂಡು ಪಡಪಡಿ ಚಡ್ಡಿ ಇಕ್ಕೊಂಡು ತಲೆ ಕಟ್ಕೊಂಡು ಏನು ಓ ಓ ಅಂತ ದೆವ್ವ ಅರ್ಸ್ತಂಗರಿಸ್ತಾಳೆ. ನಾನು ಅರ್ಧ ಗಂಟೆ ನೋಡ್ದೆ, 1 ಗಂಟೆ ನೋಡಿ ಕ್ವಾಪ್ ಹತ್ಬಿಡ್ದೆ. ಯಾವ ಸೀಮೆ ಊರಯ್ಯ ಇದು? ಇವನೊಬ್ಬನ್ ಕುಣಿಸ್ತಾರಲ್ಲ ಬಂದೊತ್ತಿಂದ, ಈ ಊರಲ್ಲಿ ಯಾರು ಯಜಮಾನ್ರು ಅಂದೆ. ಅವನೇ ಯಜಮಾನ ಅಂದ ಒಬ್ಬ. ಯಾರು ಇವನು? ಓಲಿ ಬಿಡ್ರಪ್ಪ ಅಂತ. ಇವನೇ ಹಿಂಗಾದ್ಮೇಲೆ ಬಾಯ್ಕೋರ್ ಏನ್ ಹೇಳಮ್ಮ ನಾವು? ಉದ್ದೆ ದೊಡ್ಡದು, ಬುದ್ಧಿ ಸಣ್ಣದು. ಉದ್ದೆ ದೊಡ್ಡದು, ಉದ್ದೆ ದೊಡ್ಡದಾಗ್ಬಿಟ್ರೆ ಐತೆ ಅಂದ್ರೆ ಬುದ್ಧಿ ದೊಡ್ಡದಾಗಬೇಕಲ್ಲ. ಡಾಕ್ಟ್ರು ಅಂತೀವಿ, ಡಾಕ್ಟ್ರು ಒಳ್ಳೆನಾಗಬೇಕಲ್ಲ. ಕಿಡ್ನಿ ಕದ್ಬಿಟ್ರೆ, ಡಾಕ್ಟ್ರ್ ಕಿಡ್ನಿ ಕದ್ಬಿಟ್ರೆ ಒಳ್ಳೆನಾ? ಉದ್ದೆ ದೊಡ್ಡದು, ಬುದ್ಧಿ ಸಣ್ಣದು. ಅದಕ್ಕೆ ಯಾವತ್ತೂ ಕೂಡ ಹುದ್ದೆ ಸಿಕ್ಕ ಮೇಲಾರು ಬುದ್ಧಿ ದೊಡ್ಡದು ಮಾಡ್ಕೊಳ್ಳೋದು ಕಲಿಬೇಕು. ನನಗಿಂತ ಹುದ್ದೆ ಸಿಕ್ಬಿಟ್ಟದೆ, ಇನ್ಮೇಲೆ ಹೆಂಗಿರ್ಬೇಕು ನಾನು ಅಂತ. ಆದ್ರಿಂದ ಬಂಧುಗಳೇ, ಕಲಾವಿದ ಯಾರಾದರೂ ಬರ್ತಾರೆ, ಕಲಾವಿದರು ಯಾರೇ ಬರ್ಬೋದು. ಆದರೆ ನಮ್ಮ ಗ್ರಾಮದ ಸಂಸ್ಕೃತಿ, ನಮ್ಮ ಗ್ರಾಮದ ಸದಾಚಾರ, ನನ್ನೂರಿನ ಹಿರಿಮೆ, ನಮ್ಮೂರ ಘನತೆ ತಗ್ದಂಗೆ ನೋಡ್ಕೋಬೇಕಾದ್ ನಾವೇ ಬಂಧುಗಳೇ. ನಾವೇ ಕಣ್ರಿ, ನಾವೇ. 50 ರೂಪಾಯಿನ ಅಮಲು ಬರ್ಸೋ ಪದಾರ್ಥ ಊರ್ ಗೌರವ ಕಳೀತದೆ ಅಂದ್ರೆ ಏನ್ರಿ ಅರ್ಥ? ಕುಡಿದು ಉಚ್ಚಾರದಂಗೆ ಆಡೋದು, ತಲೆಕೆಟ್ಟಂಗೆ ಆಡೋದು. ಭಾವಿ ಕಪ್ಪೆಗಳು ಕೆಲವರು, ಭಾವಿ ಕಪ್ಪೆಗಳು. ಅದಾಗಬಾರ್ದು. ಪ್ರಪಂಚ ವಿಶಾಲವಾಗದೆ, ಪ್ರಪಂಚ ದೊಡ್ಡದೀಗ. ಕೈ ಅಂಗೈಯಲ್ಲಿ ಮೊಬೈಲ್ ಅದೇ, ಎಲ್ಲ ನೋಡ್ತೀವಿ ನಾವು. ನಮ್ಮ ಮಕ್ಳಿಗೆ ಗೊತ್ತ್ರಿ ಎಲ್ಲ. ಆ ಪುಟ್ಟ ಮಕ್ಳಿಗೆ ಗೊತ್ತು, ಆ ಮಕ್ಳಿಗೂ. ನಿನಗೆ ಗೊತ್ತಿಲ್ವಪ್ಪ? ನಿನಗೇನು ಗೊತ್ತಿಲ್ವೇ? ಸರಿ, ಪಾಪ ಹೇಳ್ಕೊಡು, ನಾಳಕ್ಕಿಂದ ಹೇಳ್ಕೊಡು, ಕಲ್ಸ್ಕೊಡು, ಎಲ್ಲ ಕಲ್ಸ್ಕೊಡು. ಏನೂ ಗೊತ್ತಿಲ್ಲ ಅಂತ ಒಳ್ಳೆ. ಆ ಭಗವತಿ ಎಲ್ರಿಗೂ ಒಳ್ಳೇದು ಮಾಡಲಿ. ಶನೇಶ್ವರ ಸ್ವಾಮಿ ನಮ್ಮ ಗುಂಗುರುಮೆಳೆ, ತಿಪಟೂರು ತಾಲೂಕು ಗುಂಗುರುಮೆಳೆಯ ಶನೇಶ್ವರನಿಗೆ 59ನೇ ವರ್ಷ. ಕಡಿಮೆ ಇಲ್ಲ ರೀ, ನೆನೆ ಮೊನ್ನೆ ಅಲ್ಲ, 59 ವರ್ಷ. 59ನೇ ವರ್ಷದ ಜಾತ್ರೆ ಸುಸೂತ್ರವಾಗಿ ನಡೆದಿದೆ. ಅನ್ನದಾಸೋಹವಾಗಿದೆ, ಸಾವಿರಾರು ಜನಕ್ಕೆ ಸ್ವಾಮಿಯ ಉತ್ಸವ ಆಗಿದೆ. ಇದೀಗ ಈ ವೇದಿಕೆಯಲ್ಲಿ ನಿಮ್ಮ ಪ್ರೀತಿಯ ಶಿವಾರ ಉಮೇಶ್ ಮತ್ತು ಸಂಗಡಿಗರಿಂದ ಭಕ್ತಿಗೀತೆಗಳ ಕಾರ್ಯಕ್ರಮ ನಡೀತಾ ಇದೆ. ತಮ್ಮೆಲ್ಲರಿಗೂ ಕೂಡ ಭಗವಂತ ಒಳ್ಳೇದು ಮಾಡಲಿ, ಅಷ್ಟೈಶ್ವರ್ಯವನ್ನು ಕರುಣಿಸ್ಲಿ. ಅಪ್ಪ ಕೂತು